ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ನಮ್ಮ ಕರ್ನಾಟಕದ ಸ್ಪೆಷಲ್ ಬಸ್ಸಾರು ಮಾಡೋ ವಿಧಾನನ ನೋಡೋಣ. ರಾಗಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಲವಾರು ವಿಧದಲ್ಲಿ ಬಸ್ಸಾರು ಮಾಡ್ಬೋದು. ನಾನಿವತ್ತು ನಮ್ಮನೆಯಲ್ಲಿ ಯಾವ ವಿಧಾನದಲ್ಲಿ ಬಸ್ಸಾರು ಮಾಡ್ತೀವಿ ಆ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಕಾರಿಗಳು ಕಾಳುಗಳನ್ನು ಬಳಸ್ಕೊಂಡು ಅಥವಾ ಯಾವುದೇ ರೀತಿ ಸೊಪ್ಪುಗಳನ್ನು ಬಳಸ್ಕೊಂಡು ಬಸ್ಸಾರು ಮಾಡ್ಬೋದು. ನಾನಿವತ್ತು ಹೊನ್ಗೊನೆ ಸೊಪ್ಪನ್ನು ಬಳಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಈ ಹೊನ್ಗೊನೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಔಷಧೀಯ ಗುಣ ಇರೋದ್ರಿಂದ ಇದು ಕಣ್ಣಿನ ದೃಷ್ಟಿಗೆ, ಕೂದಲು ಆರೋಗ್ಯಕ್ಕೆ ಮತ್ತು ಜೀರ್ಣಕ್ರಿಯೆಗೆಲ್ಲ ತುಂಬಾ ಒಳ್ಳೆಯದು, ತುಂಬಾ ತಂಪು. ನೋಡಿ, ಈ ರೀತಿ ಸೊಪ್ಪನ್ನು ಬಿಡಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಬಲ್ತಿರೋ ಅಂಥದ್ದು ಇರುತ್ತಲ್ಲ, ಇದನ್ನು ತೆಗೆದಾಕ್ಬಿಡ್ಬೇಕು. ನೋಡಿ, ಇದನ್ನು ನೋಡಿ, ಅಷ್ಟು ಸೊಪ್ಪನ್ನು ಬಿಡಿಸಿದ್ದಾಗಿದೆ. ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ. ತೊಗರಿಬೇಳೆನ ತೊಳೆದು ಬಿಟ್ಟಿಟ್ಟಿದ್ದೀನಿ. ಇದ್ರ ಜೊತೆಗೆ ಹೆಸರು ಕಾಳನ್ನು ಕೂಡ ತೊಳೆದುಬಿಟ್ಟು ನೀರನ್ನು ಶೋಧಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದು ಮುಳುಗೋಷ್ಟು ನೀರು ಅಥವಾ ಸುಮಾರು 4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕಿಡೋಣ. ಪ್ರೆಷರ್ ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು. ನೀವು ಬೇಯಿಸೋದಾದರೆ ಜಸ್ಟ್ 1 ವಿಷಲ್ ಆಗೋಷ್ಟು ಬೇಯಿಸಿದ್ರೆ ಸಾಕು. ಕಾಳು ಬೇಳೆ ಎಲ್ಲ ಅರ್ಧ ಬೇಯಬೇಕಷ್ಟೇ. ಮತ್ತು ಸೊಪ್ಪು ಸೇರಿಸಿ ಬೇಯಿಸುವಾಗ ಪೂರ್ತಿ ಬೇಳೆ ಕಾಳೆಲ್ಲ ಬೇಯುತ್ತೆ. ಅಷ್ಟೊತ್ತಿಗೆ ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ತೊಳೆದುಬಿಟ್ಟಿಟ್ಟಿದ್ದೀನಿ. ಸೊಪ್ಪನ್ನು ಹೆಚ್ಕೋಬೇಕು. ಬೇಳೆ ಮತ್ತು ಕಾಳನ್ನು ಬೇಯೋದಕ್ಕಿಟ್ಟಿದ್ದೀವಲ್ಲ, ಮಧ್ಯ ಮಧ್ಯೆ ಕೈ ಆಡಿಸ್ಬೇಕು. ನೀವು ಫಸ್ಟು ನೀರನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ನಂತರ ಬೇಳೆ ಕಾಳನ್ನು ಕೂಡ ಸೇರಿಸ್ಬೋದು. ಇದೇ ರೀತಿಯಾಗಿ ಅಷ್ಟು ಸೊಪ್ಪನ್ನು ಹೆಚ್ಕೋಬೇಕು. ನೋಡಿ, ಸೊಪ್ಪೆಲ್ಲ ಹೆಚ್ಚಿದಾಗಿದೆ. ಬೇಳೆ ಮತ್ತು ಕಾಳು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅರ್ಧದಷ್ಟು ಬೆಂದಿದೆ. ಈ ಹಂತದಲ್ಲಿ ಹೆಚ್ಚಿಟ್ಟಿರುವಂಥ ಸೊಪ್ಪನ್ನು ಸೇರಿಸೋಣ. ಕಾಳು ಸೊಪ್ಪು ಎಲ್ಲ ಪ್ರೆಷರ್ ಕುಕ್ಕರ್ನಲ್ಲೇ ಪೂರ್ತಿಯಾಗಿ ಬೇಯಿಸ್ಕೊಂಡ್ರೆ ಅದು ತುಂಬ ಬೆಂದಂಗೆ ಆಗ್ಬಿಟ್ಟು ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಪಲ್ಯ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡೋಣ. ಸುಮಾರು ಹೊತ್ತಿಂದ ಸೊಪ್ಪು ಬೇಳೆ ಕಾಳೆಲ್ಲ ಬೇಯ್ತಾ ಇದೆ. ಪೂರ್ತಿಯಾಗಿ ಬೆಂದಿದೆ. ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಬೇಳೆ ಕಟ್ಟನ್ನು ಬಸ್ಕೊಳ್ಳೋಣ. ಈ ರೀತಿ ಒಂದು ಸ್ಟ್ರೈನರ್ನ ಬಳಸಿ ಬೇಳೆ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು.
ಇದನ್ನು ಸೈಡಿಗೆ ಇಟ್ಬಿಟ್ಟು ಉಳಿದಂಥ ತಯಾರಿ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಬೆಂಕಿನಲ್ಲಿ ಸುಟ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಸುಡಬೇಕು. ನೋಡಿ ಈ ರೀತಿಯಾಗಿ ಇದನ್ನು ತೆಗೆದುಬಿಟ್ಟು ಸಣ್ಣದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಬೆಳ್ಳುಳ್ಳಿ ಇದ್ದರೆ 1 ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿನ ಕೂಡ ಈ ರೀತಿ ಸುಟ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ. ದಪ್ಪ ಸೈಜ್ನ 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಕೂಡ ಈ ರೀತಿ ಸುಟ್ಕೋಬೇಕು. ಇದನ್ನು ತೆಗೆದುಬಿಡೋಣ. ನೋಡಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಸುಟ್ಟಿದ್ದಾಗಿದೆ. ಇದು ತಣ್ಣಗಾದ ನಂತರ ಈ ರೀತಿ ಸಿಪ್ಪೆ ತೆಕ್ಕೋಬೇಕು. ಮೊದಲು ಸಿಪ್ಪೆ ತೆಗೆದುಬಿಟ್ಟೇ ಸುಟ್ಟಿತ್ತು, ಮೇಲ್ಪದರ ಇರುತ್ತಲ್ಲ ಸುಟ್ಟಿರೋದು, ಅದನ್ನು ತೆಗೆದುಬಿಡಬೇಕು. ಇದೇ ರೀತಿಯಾಗಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಸಿಪ್ಪೆನೂ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಇದಿಷ್ಟು ಪದಾರ್ಥಗಳನ್ನು ರುಬ್ಕೋಬೇಕು. 1 ಕಪ್ಪಷ್ಟು ತೆಂಗಿನ ಚೂರು ತೊಗೊಂಡಿದ್ದೀನಿ, ಸುಟ್ಟಿರೋವಂಥ ಈರುಳ್ಳಿ, ಸುಟ್ಟಿರೋವಂಥ ಟೊಮೆಟೊ, ಹಾಗೆಯೇ ಸುಟ್ಟಿರೋವಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿ ಈರುಳ್ಳಿ ತೊಗೊಂಡಿದ್ದೀನಿ. ನಾವು ಸುಡೋದಕ್ಕೆ ಯಾವ ಸೈಜ್ನಲ್ಲಿ ಈರುಳ್ಳಿ ತೊಗೊಂಡಿದ್ದೆ ಅದೇ ಸೈಜಲ್ಲೇ ಹಸಿ ಈರುಳ್ಳಿ. 2 ಸಣ್ಣ ಗೆಡ್ಡೆ ಹಸಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸುಡೋದಕ್ಕೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ಹಸಿ ಬೆಳ್ಳುಳ್ಳಿ. ಬಸ್ಸಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚೇನೆ ಹಿಡಿಸುತ್ತೆ. ನೋಡಿ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಜೀರಿಗೆ ಮೆಣಸನ್ನ ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದು ಸುಟ್ಟಿರೋಂಥ ಬೆಳ್ಳುಳ್ಳಿ, ಸುಟ್ಟಿರೋಂಥ ಟೊಮೆಟೊ, ಸುಟ್ಟಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ತೆಂಗಿನ ಚೂರನ್ನು ಸೇರಿಸೋಣ. ಮನೆಯಲ್ಲಿ ಮಾಡಿರ್ತೀವಲ್ಲ ಸಾರಿನ ಪುಡಿ ಅಥವಾ ಹುಳಿ ಪುಡಿ, ಅದು 4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಸಾರಿನ ಪುಡಿ ಅಥವಾ ಹುಳಿ ಪುಡಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಬೇಯಿಸಿರೋ ಅಂಥ ಕಾಳು, ಸೊಪ್ಪು ಮತ್ತು ಬೇಳೆ ಎಲ್ಲ ಇದೆಯಲ್ಲ, ಇದು 1.5 ಸೌಟಷ್ಟು ಮಿಕ್ಸಿ ಜಾರಿಗೆ ಸೇರಿಸೋಣ. ಈ ರೀತಿ ಕಾಳು ಸೊಪ್ಪೆಲ್ಲ ಸೇರಿಸಿ ರುಬ್ಬೋದ್ರಿಂದ ಸಾರು ಗಟ್ಟಿ ಬರುತ್ತೆ. ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬೋಬೇಕು ಈ ರೀತಿಯಾಗಿ. ನೋಡಿ ಇಷ್ಟು ಕಟ್ಟು ಬಂದಿದೆ. ಈ ಕಟ್ಟನ್ನ ಬಳಸ್ಕೊಂಡು ಸಾರು ಮಾಡಬೇಕು. ಸಾರು ಮಾಡುವಂಥ ಪಾತ್ರೆಗೆ 2 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಕುಟ್ಟಿದ ನಂತರ ಮೀಡಿಯಮ್ ಸೈಜ್ನ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸೋಣ. ಒಂದು 20ರಿಂದ 25 ಎಸಳು ಬೆಳ್ಳುಳ್ಳಿ ಇದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ನೋಡಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ.
ಈ ಹಂತದಲ್ಲಿ ರುಬ್ಬಿರೋ ಮಿಶ್ರಣ ಸೇರಿಸಬೇಕು. ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ತೆಗೆದು ಸೇರಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡೋಣ. ನೋಡಿ, ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ಬೇಳೆಕಾಳು ಸೊಪ್ಪು ಎಲ್ಲ ಬೇಯಿಸಿದ್ದು ಕಟ್ಟಿದೆಯಲ್ಲ ಅದಷ್ಟನ್ನು ಸೇರಿಸಬೇಕು. ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ತುಂಬ ತೆಳ್ಳಗಾಗ್ಬಿಟ್ರೆ ರುಚಿ ಇರೋದಿಲ್ಲ. ನೋಡಿ, ಇದು ಸರಿಯಾದಂಥ ಹದದಲ್ಲಿದೆ. ನಾನು ಎಕ್ಸ್ಟ್ರಾ ನೀರೆಲ್ಲ ಸೇರಿಸ್ತಾ ಇಲ್ಲ. ಬೇಳೆ ಎಲ್ಲ ಬೇಯಿಸೋವಾಗಲೇ ಸ್ವಲ್ಪ ಉಪ್ಪು ಸೇರಿಸಿದ್ವಿ. ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದಿವಾಗ 15 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ಮೀಡಿಯಂ ಹೀಟ್ನಲ್ಲಿ 15 ನಿಮಿಷ ಕುದ್ರೆ ಸಾಕು. ನೋಡಿ, ಸಾರು ಚೆನ್ನಾಗಿ ಕುದ್ದಿದೆ. ಈ ಬಸ್ಸಾರನ್ನು ನೀವು 1-2 ದಿನಗಳ ಕಾಲ ಬಿಸಿ ಮಾಡಿ ಇಟ್ಕೊಂಡು ತಿನ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಸೇರಿಸಿ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಯಾದಂಥ ಬಸ್ಸಾರು ಸಿದ್ಧವಾಗಿದೆ. ಬೇಯಿಸಿದಂಥ ಕಾಳು ಸೊಪ್ಪು ಬೇಳೆ ಎಲ್ಲ ಇದೆಯಲ್ಲ, ಇದನ್ನು ಪಲ್ಯ ಮಾಡ್ಕೊಳ್ಳೋಣ. ಕಡಾಯಿಗೆ 2 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಕೊಡ್ತಾ ಇದೆ. ಒಂದು ಸಣ್ಣದೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಬೇಕು. ಬೇಯಿಸಿದಂಥ ಕಾಳು ಸೊಪ್ಪು ಬೇಳೆ ಎಲ್ಲ ಸೇರಿಸ್ಬೇಕು. ಸಣ್ಣ ಉರಿನಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಬೇಕು. ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಈ ರೀತಿ 1-2 ನಿಮಿಷ ಸಣ್ಣ ಉರಿನಲ್ಲಿ ಬಾಡಿಸ್ಬೇಕು. ಉಪ್ಪು ಕಾಳೆಲ್ಲ ಬೇಯಿಸೋವಾಗಲೇ ಸೇರಿಸಿರೋದ್ರಿಂದ ನಾನು ಉಪ್ಪು ಸೇರಿಸ್ತಾ ಇಲ್ಲ. ಪಲ್ಯ ಸಿದ್ಧವಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಕರ್ನಾಟಕದ ಸ್ಪೆಷಲ್ ಬಸ್ಸಾರು ಪಲ್ಯ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.